ಇನ್ನು ಮಲ್ಲಿಕಾರ್ಜುನ ಮೇಟಿಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಸಿಗುವಂಥದ್ದು ನಿರೀಕ್ಷೆಯಂತೆ ಮೇಟಿ ಪುತ್ರನಿಗೆ ಮಣೆ ಹಾಕಿದ ಕಾಂಗ್ರೆಸ್. ಅನುಕಂಪದ ಅಲೆಯಲ್ಲಿ ಗೆಲ್ಲಲು ಹೋರಾಟ ಕಾಂಗ್ರೆಸ್ ಮಾಡ್ತಾ ಇದೆ. ನಿರೀಕ್ಷೆಯಂತೆ ಮೇಟಿ ಪುತ್ರನಿಗೆ ಮಣೆ ಹಾಕಿದ ಕಾಂಗ್ರೆಸ್. ಈಗಾಗಲೇ ಅನುಕಂಪದ ಅಲೆಯಲ್ಲಿ ಗೆಲ್ಲಲು ಹೋರಾಟ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇದು ಈ ಕ್ಷಣದ ಅತಿದೊಡ್ಡ ಪೊಲಿಟಿಕಲ್ ಬ್ರೇಕಿಂಗ್. ಮುಖ್ಯವಾಗಿ ಸಹೋದರ ಸಹೋದರಿಯರ ಕಾಂಪಿಟೇಷನ್ನಲ್ಲಿ ಮಲ್ಲಣ್ಣ ಮೇಲುಗೈಯನ್ನು ಸಾಧಿಸ್ತಾರಾ? ಒಳಬಸ್ಸು ಶೆಟ್ಟರ್ ಸಲಹೆ ಪಡೆದು ಮಲ್ಲಿ ಮೇಟಿಗೆ ಸಿಎಂ ಮಣೆಯನ್ನು ಹಾಕ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಉಮೇಶ್ ಬಾಯಕ್ಕನ ಒಪ್ಪಿಸಿರುವಂಥದ್ದು. ಈಗಾಗಲೇ ಹಿರಿಮೇಟಿಗೆ ಟಿಕೆಟ್ ಅಧಿಕೃತ ಘೋಷಣೆ ಆಗಿರುವಂಥದ್ದು ಒಂದು ಬಾಕಿ ಇದೆ ಅಷ್ಟೇ. ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಜೋಶ್ ತುಂಬಿರುವಂಥದ್ದು. ಮೇಟಿ ಕುಟುಂಬಕ್ಕೆ ಟಿಕೆಟ್ ಎನ್ನುವುದು ಮೊದಲೇ ಗೊತ್ತಿದ್ದ ವಿಚಾರ. ಈಗಾಗಲೇ ಎಲ್ಲ ತಯಾರಿ ನಡೆಸಿರುವ ಮಲ್ಲಿಕಾರ್ಜುನ ಮೇಟಿ. ಇನ್ನು ಮಲ್ಲಿಕಾರ್ಜುನ್ ಮೇಟಿ ಅವರು ಇದರ ಬಗ್ಗೆ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಡೆಸಿಕೊಂಡಿರುವಂಥದ್ದು. ಬಾಗಲಕೋಟೆಯ ಬೈ ಎಲೆಕ್ಷನ್ ಟಿಕೆಟ್ ಯಾರಿಗೆ ಸಿಕ್ಕಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವರವರ ಮಧ್ಯೆ ಅವರ ಫ್ಯಾಮಿಲಿನಲ್ಲಿ ಅವರ ಒಂದು ಕುಟುಂಬದಲ್ಲಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಮೇಟಿಗೆ ಬಾಗಲಕೋಟೆಯ ಬೈ ಎಲೆಕ್ಷನ್ ಈಗಾಗಲೇ ಟಿಕೆಟ್ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅವರ ಒಂದು ನಿರೀಕ್ಷೆಯಂತೆ ಈಗಾಗಲೇ ಮೇಟಿ ಪುತ್ರನಿಗೆ ಮಣೆ ಹಾಕಿರುವಂತಹ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ನವರು ಕೂಡ ಮಲ್ಲಿಕಾರ್ಜುನ ಮೇಟಿ ಪುತ್ರನಿಗೆ ಈಗ ಮಣೆ ಆಗ್ತಾ ಇದೆ ಸರ್ಕಾರ. ಅನುಕಂಪದ ಅಲೆಯಲ್ಲಿ ಗೆಲ್ಲಲು ಹೋರಾಟ ಮಾಡ್ತಾ ಇದೆ ಸರ್ಕಾರದವರು. ಇನ್ನು ನಾವಿಲ್ಲಿ ಬೈ ಎಲೆಕ್ಷನ್ ಗಮನಿಸೋದಾದರೆ ಏನೋ ಒಂದು ಕಡೆ ದಾವಣಗೆರೆ, ಇನ್ನೊಂದು ಕಡೆ ಬಾಗಲಕೋಟೆ. ಇದು ಬಾಗಲಕೋಟೆಯ ವಿಚಾರ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಏನು ಬಹುಮತಗಳು ಅನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದರು. ಅದೇ ರೀತಿಯಾಗಿ ಈಗ ಮಲ್ಲಿಕಾರ್ಜುನ ಮೇಟಿ ಅವರ ಕುಟುಂಬದಲ್ಲಿ ಅವರಿಗೆ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಕಂಪಲ್ಸರಿ ಸಿಗಬಹುದು ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಇನ್ನು ಉಮೇಶ್ ಬಾಯಕ್ಕನ ಒಪ್ಪಿಸಿದ್ದಾರೆ ಸಿಎಂ ಅವರು. ಮತ್ತು ಉಮೇಶ್ ಅವರನ್ನು ಮತ್ತು ಬಾಯಕ್ಕನ ಅವರನ್ನು ಇಬ್ಬರನ್ನೂ ಸಹ ಸಿಎಂ ಅವರು ಒಪ್ಪಿಸಿದ್ದಾರೆ. ಹಿರಿಮೇಟಿಗೆ ಟಿಕೆಟ್ ಅಧಿಕೃತ ಘೋಷಣೆ ಆಗೋದೊಂದು ಬಾಕಿ ಇದೆ. ಈಗಾಗಲೇ ಹಿರಿಮೇಟಿಗೆ ಅವರಿಗೆ ಟಿಕೆಟ್ ಇವರೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ಆದರೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ. ಘೋಷಣೆ ಆಗುವುದೊಂದು ಬಾಕಿ ಇರುವಂಥದ್ದು. ಈ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಜೋಶ್ ತುಂಬುತ್ತಾ ಇದ್ದಾರೆ. ಈಗಾಗಲೇ ಸಿಎಂ ಅವರು ಕೂಡ ಉಮೇಶ್ ಮತ್ತು ಬಾಯಕನವರನ್ನು ಒಪ್ಪಿಸಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಏನು ಬೈ ಎಲೆಕ್ಷನ್ ಈಗ ಶುರುವಾಗುತ್ತೆ, ಅದಕ್ಕೆ ಸೂಕ್ತವಾದಂಥವರು ಮಲ್ಲಿಕಾರ್ಜುನ ಮೇಟಿಗೆ ಈಗಾಗಲೇ ಟಿಕೆಟ್ ನೀಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ಮಾಡಿದ್ದಾರೆ. ಅವರಿಗೆ ಟಿಕೆಟ್ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ಒಂದು ಫ್ಯಾಮಿಲಿ ಅವರಿಗೆ ಟಿಕೆಟ್ ಸಿಗುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ ಆಗಿರ್ಬೋದು. ಮತ್ತು ಅದರ ಜೊತೆಗೆ ಈಗಾಗಲೇ ಹಿರಿಮೇಟಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಎಲ್ಲಿಯೂ ಕೂಡ ಘೋಷಣೆ ಆಗಿಲ್ಲ. ಘೋಷಣೆ ಮಾಡುವುದೊಂದು ಬಾಕಿ ಇರುವಂಥದ್ದು. ಈ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಾಗಲೇ ಒಂದು ಹೊಸ ಹುರುಪು, ಹೊಸ ಜೋಶ್ ಎಲ್ಲ ಬರ್ತಾ ಇದೆ. ಮೇಟಿ ಕುಟುಂಬಕ್ಕೆ ಟಿಕೆಟ್ ಎನ್ನುವುದು ಮೊದಲೇ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದು ಈಗಾಗಲೇ ಎಲ್ಲವನ್ನೂ ಕೂಡ ತಯಾರಿ ನಡೆಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮೇಟಿಯವರು. ಇದು ಮೊದಲೇ ಆಗುತ್ತಂತ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದ್ದಂತಹ ವಿಚಾರ ಅಂತ ಈಗ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗ ಬೈ ಎಲೆಕ್ಷನ್ಗೆ ಏನು ಶುರುವಾಗುತ್ತೋ ಇದಕ್ಕೆ ಮಲ್ಲಿಕಾರ್ಜುನ ಮೇಟಿಗೆ ಎಲೆಕ್ಷನ್ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಿಎಂ ಅವರು ಸಹಿತ ಉಮೇಶು ಮತ್ತು ಬಾಯಕ್ಕನವರನ್ನು ಕೂಡ ಒಪ್ಪಿಸಿದ್ದಾರೆ. ಅವರ ಒಂದು ಫ್ಯಾಮಿಲಿಯವರನ್ನು ಕೂಡ ಒಪ್ಪಿಸಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಹಿರಿಮೇಟಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಅಧಿಕೃತವಾಗಿ ಎಲ್ಲೂ ಸಹಿತ ಘೋಷಣೆಯಾಗಿಲ್ಲ. ಘೋಷಣೆ ಆಗುವುದೊಂದು ಈಗ ಬಾಕಿ ಇರುವಂಥದ್ದು. ಅವರವರ ಫ್ಯಾಮಿಲಿಯಲ್ಲಿಯೇ ಸಹಿತ ಏನು ಕುಟುಂಬದಲ್ಲಿಯೇ ಒಂದು ಕಾಂಪಿಟೇಷನ್ ಇತ್ತು. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಉಮೇಶ್ ಬಾಯಕ್ಕನವರನ್ನು ಈಗಾಗಲೇ ಸಿಎಂ ಅವರು ಒಪ್ಪಿಸಿದ್ದಾರೆ.